ಇಂದು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮನ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಏನಾದರೂ ಕ್ಲಾಸ್ ತೆಗೆದುಕೊಳ್ಳಬಹುದಾ ಅನ್ನುವಂಥ ಆತಂಕ ಅವ್ರು ಕಾಡ್ತಾ ಇರಬಹುದು. ಯಾಕಂದರೆ ಅವರ ಇಲಾಖೆಯಲ್ಲಿನೇ ಆರೋಪ ಕೇಳಿ ಬಂದಿದ್ದು, ಅವ್ರ ಇಲಾಖೆ ಮೇಲೆ, ವಸತಿ ಇಲಾಖೆ ಮೇಲೆ 5,000 ಕೋಟಿಗೆ ಮನೆ ಸ್ಯಾಂಕ್ಷನ್ ಮಾಡ್ತಿದ್ದಾರೆ ಅಂತ ಅವ್ರದೇ ಪಕ್ಷದ MLA ಒಬ್ಬ ಹಿರಿಯ ಶಾಸಕ BR ಪಾಟೀಲ್ ಆರೋಪವನ್ನು ಮಾಡಿದರು. ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿಯೊಂದಿಗೆ ಮಾತನಾಡಿರುವಂಥ ಆಡಿಯೋ ಕೂಡ ಅದು ವೈರಲ್ ಆಯಿತು. ಇದು ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ ಅಂತೇಳಿ BJP ಇದನ್ನೇ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡುವಂತಹ ಪ್ರಯತ್ನ, ಅದರ ಜೊತೆಗೆ ಆರೋಪ. BR ಪಾಟೀಲ್ ಅವರು ಕೆಲವೊಂದಿಷ್ಟು ಆಡಿಯೋ ಜೊತೆಗೆ ವಿಡಿಯೋ ಕೂಡ ಬಿಡುಗಡೆ ಆದವು ಅವರು. ಹಾಗಾಗಿ ಇದನ್ನು ಹೈಕಮಾಂಡ್ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಪಕ್ಷಕ್ಕೆ ಮುಜುಗರ ಅಂತರೂ ಆಗಿದೆ. ಈಗ ಹೇಳಿದ್ದಾರೆ ಜಮೀರ್ ಅವರು, ಏನಾದರೂ ನಾನು ದುಡ್ಡು ತಿಂದಿದ್ರೆ ನನ್ನ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ ಅಂತೇಳಿ CBI ಕೊಡಬೇಕು ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಹಾಗಾಗಿನೇ ಈಗ ಹೈಕಮಾಂಡ್ ಅವ್ರಿಗೂ ಕೂಡ ಅವ್ರ ಇಲಾಖೆಯಲ್ಲಿನ ಕೆಲವೊಂದಿಷ್ಟು ವರದಿಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತು, ಅದರ ಬಗ್ಗೆ ನೀವು ಕ್ಲಾರಿಟಿಯನ್ನು ಕೊಡಬೇಕು ಅಂತ. ಈಗ ಸುರ್ಜೇವಾಲಾ ಅವರು ಬರ್ತಾರೆ, ಹಾಗಾಗಿನೇ ಜಮೀರ್ ಅವ್ರಿಗೂ ಕೂಡ ಕ್ಲಾಸ್ ತೆಗೆದುಕೊಳ್ಳಬಹುದು. ಯಾಕಂದರೆ ಅವರ ಇಲಾಖೆಯಲ್ಲಿ ನಡೆದಿದೆ ಅನ್ನಲಾದಂಥ ಭ್ರಷ್ಟಾಚಾರದ ಆರೋಪ. ನಿಮ್ಮ ಇಲಾಖೆಯಲ್ಲಿ ಆ ರೀತಿ ಏನಾದರೂ ನಡೆದಿದೆಯಾ, ಅಥವಾ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯನ ಇಲ್ಲಿ, ಅವರೇನಾದರೂ ದುಡ್ಡು ತಿಂದಿದ್ದಾರಾ, ಮತ್ತು ಆಡಿಯೋನ ಫೇಕ್ ಅದು, ನೀವು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ, ಯಾರಿಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ನೀವು ನಿಮ್ಮ ಇಲಾಖೆ ನೋಡ್ಕೊಳ್ಳೋಕ್ಕೆ, ಎಷ್ಟು ಮನೆ ಮಂಜೂರಾಗಿದೆ, ಮತ್ತು ಸುಮ್ಮನೆ BR ಪಾಟೀಲ್ ಅವರು ಆರೋಪ ಮಾಡ್ತಾರಾ, ನೀವು ಇದನ್ನ ಸ್ಟಾರ್ಟಿಂಗಲ್ಲೇ ಗಂಭೀರವಾಗಿ ಯಾಕೆ ತೆಗೆದುಕೊಳ್ಳಿಲ್ಲ, ನೀವು ಆಡಿಯೋ ವೈರಲ್ ಆದಮೇಲೆ ಯಾಕೆ ಎಚ್ಚೆತ್ತುಕೊಂಡ್ರಿ, ನಿಮ್ಮ ಗಮನಕ್ಕೆ ಬರದೇನೆ ಈ ರೀತಿಯಾಗಿ ಭ್ರಷ್ಟಾಚಾರ ಅಲ್ಲಿ ನಡೆದಿದೆಯಾ, ನಿಮಗೆ ನಿಮ್ಮ ಹಿರಿಯ ಅಧಿಕಾರಿಗಳು ಗಮನಕ್ಕೆ ತರಲಿಲ್ವಾ, ಸರ್ಕಾರಕ್ಕೆ ಮುಜುಗರ ತರ್ತಾ ಇದ್ದೀರಲ್ವ ನೀವು, ಇನ್ಮೇಲಾದರೂ ಕರೆಕ್ಟಾಗಿ ನಿಮ್ಮ ಇಲಾಖೆಯ ಜವಾಬ್ದಾರಿಯನ್ನು ನೋಡಿಕೊಂಡು ಹೋಗಿ ಅಂತ ಸುರ್ಜೇವಾಲಾ ಸಲಹೆಯನ್ನು ಕೊಡಲಿದ್ದಾರೆ.